Audio Jungle. ಉತ್ತರ ಕರ್ನಾಟಕದ ರೈತರು ಜೋಳಕ್ಕೆ ಬೆಂಬಲ ಬೆಲೆಯನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಾವು ಸಪೋರ್ಟ್ ಆಗಿ ಇದನ್ನ ನಮ್ಮ ಕೋಲಾರ ಜಿಲ್ಲೆ ಸಮಸ್ತ ನಾಡಿನ ಜನತೆಗೆ ಬಿಜೆಪಿ ವತಿಯಿಂದ ಅವರೆಲ್ಲರೂ ಬೆಂಬಲವನ್ನು ಬಯಸುತ್ತಾ ಸಂವಿಧಾನ ಸಮರ್ಪಣೆ ಶುಭಾಶಯವನ್ನು ಕೋರ್ತೇನೆ. ಇವತ್ತಿಗೆ ನಮ್ಮ ಸಂವಿಧಾನ ರಚನೆಯಾಗಿ 25 ವರ್ಷಗಳು ಆಗಿದೆ. 1949ರಲ್ಲಿ ನವೆಂಬರ್ 26ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡ್ತಾರೆ. ನಮ್ಮ ಜಗತ್ತಿನ ಅತ್ಯಂತ ಒಂದು ಶುದ್ಧವಾದ ಮತ್ತು ಒಳ್ಳೆಯ ಒಂದು ಸಂವಿಧಾನ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ಸಂವಿಧಾನ ಅಂತ ಹೇಳಿದ್ರೆ ತಪ್ಪಾಗಲಾರದಂತ ಭಾವಿಸ್ತೇನೆ. ಅಂಥ ಮಹಾಗ್ರಂಥವನ್ನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ. ಅಂದಿನಿಂದ ಎಲ್ಲ ಒಂದು ಜಾತಿ ಜನತೆಗಿರ್ಬೋದು, ಎಲ್ಲ ಧರ್ಮಗಳಿಗಿರ್ಬೋದು, ಎಲ್ಲ ಜನತೆ ಕೂಡ ಎಲ್ಲರೂ ಒಟ್ಟಾರೆ ಹೋಗಬೇಕು, ಎಲ್ಲರೂ ಒಂದು ಒಗ್ಗೂಡ್ಕೊಂಡು ಹೋಗ್ಬೇಕಂತ ಈ ಒಂದು ಸಂವಿಧಾನವನ್ನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಸಮಾನರೇ, ಎಲ್ಲರೂ ಒಂದೇ, ಯಾರು ಮೇಲು ಕೀಳು ಇಲ್ಲ ಅನ್ನೋ ಒಂದು ಇದನ್ನು ಆ ಒಂದು ಪುಸ್ತಕದಲ್ಲಿ ನಾವು ನೋಡಬಹುದು. ಆ ಒಂದು ಸಂವಿಧಾನದಲ್ಲಿ ಇವತ್ತು ನಮ್ಮ ಇಡೀ ಭಾರತ ದೇಶ ಹೋಗ್ತಾ ಇದೆ. ಯಾವುದೇ ರೀತಿ ಎಲ್ಲ ಕೂಡ ಒಂದು ಅಣ್ಣ ತಮ್ಮಂದ್ರ ಒಂದು ರೀತಿಯಲ್ಲಿ ನಾವು ಎಲ್ಲರೂ ಕೂಡ ಒಂದು ಜೊತೆಯಲ್ಲಿ ನಾವು ಎಲ್ಲ ಧರ್ಮಗಳು ಕೂಡ ನಾವು ಹೋಗ್ತಾ ಇದ್ದೇವೆ. ಇಂಥ ಒಂದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ನಮಗೆ ಇಂಥ ಒಂದು ಗ್ರಂಥವನ್ನು ಕೊಟ್ಟಿರೋದು ನಮ್ಮೆಲ್ಲರ ಒಂದು ಅದೃಷ್ಟ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಅವ್ರ ಬಾಲ್ಯದಿಂದ ಅನೇಕ ಒಂದು ಕಷ್ಟಗಳು, ನೋವುಗಳು, ಅನೇಕ ಅವಮಾನಗಳು ಎಲ್ಲ ನೋಡ್ಕೊಂಡು ಬಂದರೆ ಕೂಡ ಇವತ್ತು ಅವ್ರು ಕೊಟ್ಟಿರೋ ಒಂದು ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ನಮ್ಮ ಭಾರತ ದೇಶ ಪ್ರತಿಯೊಬ್ಬರು ಕೂಡ ಇವತ್ತು ನಾವು ಆ ಒಂದು ಅಡಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆ ಒಂದು ಇದರಿಂದ ಅದೇ ರೀತಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಇನ್ನೂ ಹೆಚ್ಚಿಗೆ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಅದನ್ನು ಪ್ರಧಾನಮಂತ್ರಿ ಆಗಬಾರ್ದನ್ನು ತಪ್ಪಿಸಿದ್ದು 62 ವರ್ಷ ಆಡಳಿತ ಮಾಡಿದೆ ಕಾಂಗ್ರೆಸ್ ಪಕ್ಷ. ಅವ್ರನ್ನ ಚುನಾವಣೆಯಲ್ಲಿ ನಿಂತಾಗ ಆಗಿನ ಪ್ರಧಾನಿ ಮಂತ್ರಿ ಆದಂಥ ನೆಹರು ಅವರು ಅವರೇ ಖುದ್ದಾಗಿ ಪ್ರಚಾರಕ್ಕೆ ಹೋಗಿ ನಮ್ಮ ಡಾಕ್ಟರ್ BR ಅಂಬೇಡ್ಕರನ್ನು ಸೋಲಿಸಿ ಅವ್ರನ್ನ ಪ್ರಧಾನಿ ಆಗಬಾರ್ದು ಅನ್ನೋ ಒಂದು ಇದನ್ನು ಮಾಡಿದರು. ಆವಾಗಲೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದರು, ಕಾಂಗ್ರೆಸ್ಸು ಒಂದು ಸುಡುವ ಮನೆ ಇದ್ದಂಗೆ, ದಯವಿಟ್ಟು ಆ ಒಂದು ಇದರಲ್ಲಿ ಯಾರು ಹೋಗಬೇಡಿ, ಅದರಲ್ಲಿ ಹೋದರೆ ಎಲ್ಲ ಸುಟ್ಟಿ ನೀವು ಭಸ್ಮ ಆಗ್ತೀರಾ ಅಂತ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಆಗಾಗಲೇ ಹೇಳಿ ಅವರಿಗೆ ತುಂಬ ಅವಮಾನಗಳು ಮಾಡಿದಂಥ ಪಕ್ಷ ಯಾವುದಾದ್ರು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಬೋದು. ತದನಂತರ ಅವರು ಸತ್ತಾಗ ಅವರಿಗೆ ಒಂದು 6 ಅಡಿ 3 ಅಡಿ ಕೂಡ ಜಾಗ ಕೂಡ ಈ ಕಾಂಗ್ರೆಸ್ ಪಕ್ಷ ಕೊಟ್ಟಿಲ್ಲ. ಅದೇ ಬೇರೆ ಗಾಂಧಿ ಇವರಿಗೆ ನೆಹರು ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಅವರಿಗೆಲ್ಲ 50 ಎಕರೆ 100 ಎಕರೆ ಆ ಥರ ಜಮೀನುಗಳು ಕೊಟ್ಟಿದ್ದಾರೆ. ಅವರು ನಮಗೆ ಸಂವಿಧಾನ ಕೊಟ್ಟಂಥ ಒಂದು ಮಹಾನ್ ಒಂದು ವ್ಯಕ್ತಿಗೆ ಒಂದು 6 ಅಡಿ 3 ಅಡಿ ಅವರಿಗೆ ಒಂದು ಸ್ವಂತ ಒಂದು ಜಾಗ ಕೂಡ ಕೊಡ್ದಿರೋ ಅಂಥ ಪಕ್ಷ ಯಾವುದಪ್ಪ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದಾದಮೇಲೆ ನಮ್ಮ ನರೇಂದ್ರ ಮೋದಿಜಿಯವರು 2010 ಗುಜರಾತಿನ CM ಆದಾಗ ಇದಕ್ಕಿಂತ ಮುಂಚೆ ಈ ಕಾಂಗ್ರೆಸ್ ಪಕ್ಷದವರು ಸಂವಿಧಾನ ಸಮರ್ಪಣಾ ದಿನವನ್ನು ಕಾನೂನಿನ ದಿನ ಅಂತ ಆಚರಣೆ ಮಾಡ್ತಾಯಿದ್ರು. ನಮ್ಮ ನರೇಂದ್ರ ಮೋದಿಜಿಯವರು ಆವಾಗ ಗುಜರಾತ್ CM ಆಗಿದ್ದಾಗ 2010 ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಗ್ರಂಥವನ್ನು ಹಾಗೂ ಅವರ ಫೋಟೋವನ್ನು ಆನೆಗಳ ಮುಖಾಂತರ ಹಾಗೂ ಸಾವಿರಾರು ನಮ್ಮ ಮಹಿಳೆಯರ ಒಂದು ಕಳಶವನ್ನು ಮಾಡಿ ಅದನ್ನು ಸಂವಿಧಾನ ಸಮರ್ಪಣೆ ದಿನ ಅಂತ ಅವತ್ತು ಗುಜರಾತ್ನಲ್ಲಿ ಅವರು ಘೋಷಣೆ ಮಾಡ್ತಾರೆ. ಅದಾದಮೇಲೆ 2014ರಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಇಡೀ ದೇಶದಂಥ ಪ್ರತಿಯೊಂದು ದೇಶ ಕೂಡ ಇದನ್ನು ಕಾನೂನು ದಿನ ಅಂತ ಸಂಭ್ರಮಣೆ ಮಾಡಬಾರ್ದು, ಇದು ಸಂವಿಧಾನ ಸಮರ್ಪಣೆ ದಿನ ಅಂತ ಮಾಡಬೇಕು ಅಂದ್ಬಿಟ್ಟು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಈಗ ಅದನ್ನು ಸಮರ್ಪಣೆ ದಿನ ಅಂತ ಈಗ ಆಚರಣೆ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ಯಾಕಂದರೆ ಇಂಥ ಒಂದು ಪ್ರಧಾನಿಗಳು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡೋಂಥವ್ರಿಗೆ ಅವರು ಎಲ್ಲಿ ಹುಟ್ಟಿರೋ ಸ್ಥಳ ಇರ್ಬೋದು, ಮತ್ತು ಓದಿರೋದು ಲಂಡನ್ನಲ್ಲಿ ಅಂತ ಸ್ಥಳ ಇರ್ಬೋದು, ಮತ್ತು ಅವರು ಸತ್ತಿರೋ ಒಂದು ಅಂತ್ಯ ಸಂಸ್ಕಾರ ಜಾಗ ಇರ್ಬೋದು, ಈಗೆಲ್ಲ ಕೂಡ ಅದನ್ನು ಪಂಚತೀರ್ಥಗಳನ್ನಾಗಿ ಮಾಡಿ ಇವತ್ತು ನಮ್ಮ ಪ್ರವಾಸಿಗರು ಅಲ್ಲಿ ಹೋಗಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ತಿಳ್ಕೊಳ್ಳೋಂಥ ವಿದೇಶಗಳಿಂದ ಬಂದು ಹೋಗ್ತಾ ಇದ್ದಾರೆ. ಸೊ ಅದರಿಂದ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ಏನಾದರೂ ಗೌರವ ಕೊಟ್ಟಿರೋ ಪಕ್ಷ ಯಾವುದಾದ್ರು ಅಂತ ಹೇಳಿದ್ರೆ ಅದು BJP ಪಕ್ಷ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ದಿನ ನಾವು ರೈತ ಮೋರ್ಚಾ ವತಿಯಿಂದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಿದ್ದೆ ಮಾಡ್ತಾ ಇದೆ.
ಕಬ್ಬಿಗೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ಅತಿವೃಷ್ಟಿಯಾಗಿ ಕೆಲವು ಕಡೆ ಎಲ್ಲ ಬೆಳೆಗಳೆಲ್ಲ ಹೋಗ್ಬಿಟ್ಟಿದೆ, ಅದಕ್ಕೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ಹಾಗೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರಾಗಿ ಖರೀದಿ ಮಾಡೋಕ್ಕಿಂತ ರಾಗಿ ಕೇಂದ್ರಗಳನ್ನ ಓಪನ್ ಮಾಡಿಲ್ಲ. ಕೆಲವು ಕಡೆ ತೊಗರಿಗೆ ಖರೀದಿ ಕೇಂದ್ರಗಳು ಇಷ್ಟೊತ್ತಿಗೆ ಪ್ರಾರಂಭ ಆಗಬೇಕಿತ್ತು, ತೊಗರಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿಲ್ಲ. ಇದರ ಎಲ್ಲದರ ವಿರುದ್ಧವಾಗಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಇವತ್ತು ಮುಳಬಾಲ್ನಲ್ಲಿ ಒಂದು ಪ್ರತಿಭಟನೆ ಮಾಡಿ ರೈತರು ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳಿಗೆ ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ತೊಗರಿ, ಹೆಸರಂತೂ ಮಳೆ ಬಂದ್ಬಿಟ್ಟು ಎಲ್ಲ ಮೊಳಕೆ ಬಂದಿದೆ. ಅವ್ರಿಗೆ ಪರಿಹಾರ ಕೊಡೋದಿರಲಿ, ಅವ್ರ ಕಡೆ ನೋಡೋಕ್ಕೆ ಹೋಗ್ತಾ ಇಲ್ಲ ನಮ್ಮ ಕರ್ನಾಟಕ ಕಾಂಗ್ರೆಸ್ನ ಒಂದು ಕೃಷಿ ಸಚಿವರು. ಇದರ ವಿರುದ್ಧವಾಗಿ ನಾವು ಒಂದು ಪ್ರತಿಭಟನೆ ಮಾಡಿ ರೈತರು ಕರ್ನಾಟಕದಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳಿಗೂ ಬೆಂಬಲ ಬೆಲೆ ಕೊಡಬೇಕು ಅಂತ ಈ ಮೂಲಕ ನಾವು ಬಿಜೆಪಿ ರೈತ ಮೋರ್ಚಾ ವತಿಯಿಂದ ನಾವು ಒಂದು ಆದೇಶ ಮಾಡ್ತಾ ಇದ್ದೀವಿ. ಬಿಜೆಪಿ ರೈತ ಮೋರ್ಚಾಗೆ, ಬಿಜೆಪಿ ರೈತ ಮೋರ್ಚಾಗೆ. ಒಂದು ನಿಮಿಷ ಇಟ್ಲನಲ್ಲ ಎತ್ತನಲ್ಲ అదే కేసు స్వామి అకౌంట్ రాసండి